ಒಂದಷ್ಟು ಜನ ಹುಡುಗಿಯರಿಗೆ ಒಂದು ಮ್ಯಾಜಿಕಲ್ ಪವರ್ಗಳು ಸಿಕ್ಬಿಡುತ್ತೆ. ಈ ಒಂದು ಪವರ್ಗಳನ್ನ ಯೂಸ್ ಮಾಡ್ಕೊಂಡು ಈ ಹುಡುಗಿಯರು ಏನನ್ನೆಲ್ಲ ಮಾಡ್ತಾರೆ. ಹಾಗೆ ಈ ಒಂದು ಮೂವಿಲಿ ಒಂದು ಟ್ವಿಸ್ಟ್ ಕೂಡ ಕೊಟ್ಟಿದ್ದಾರೆ. ಆ ಒಂದು ಟ್ವಿಸ್ಟ್ ಏನಂತ ಇವತ್ತು ನಾವು ಈ ಮೂವಿಲಿ ತಿಳ್ಕೊಳ್ಳೋಣ. ಅಂದಾಗಿ ಈ ಮೂವಿ ಹೆಸರು ದಿ ಕ್ರಾಫ್ಟ್ ಲೆಗಸಿ. ಮತ್ತೆ ಹಾಗೆ ರೀಸೆಂಟ್ ಆಗಿ ನಾನೊಂದು ಲಾಕ್ವುಡ್ ಅಂತ ಒಂದು ಮೂವಿನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಇನ್ನೂ ಯಾರಾದ್ರೂ ಈ ಮೂವಿ ನೋಡಿಲ್ಲ ಅಂದ್ರೆ ಎಂಡ್ ಸ್ಕ್ರೀನ್ ಬರುತ್ತೆ, ಹೋಗಿ ನೋಡಿ. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ನ ಮಾಡಿ. ಸರಿ, ಕತೆ ಒಳಗಡೆ ಹೋಗೋಣ ಬನ್ನಿ. ಮೂವಿಯ ಓಪನಿಂಗ್ ಸೀನ್ ನಲ್ಲೇ ನಾವು 3 ಜನ ಮಾಡರ್ನ್ ವಿಚಸ್ ನ ನೋಡ್ತೀವಿ. ಮೊದಲನೇ ಒಂದು ವಿಚ್ ಹೆಸರು ಬಂದ್ಬಿಟ್ಟು ಲೋರ್ಡೇಸ್ ಅಂತ. ಇವಳನ ಪವರ್ ಬಂದ್ಬಿಟ್ಟು ನಾರ್ತ್ ಆಗಿರುತ್ತೆ. ಮತ್ತೆ ಇವಳು ಅರ್ತ್ ನ ಕಂಟ್ರೋಲ್ ಮಾಡಬಹುದಾಗಿರುತ್ತೆ, ಅಂದ್ರೆ ಪ್ರಕೃತಿ ಗಿಡ ಮರಗಳು. ಎರಡನೇ ಅವಳು ಟ್ಯಾಬಿ ಅಂತ. ಟ್ಯಾಬಿ ಬಂದ್ಬಿಟ್ಟು ಸೌತ್ ಇಂದ. ಇವಳನ ಪವರ್ ಬಂದ್ಬಿಟ್ಟು ಬೆಂಕಿ. ಇವಳು ಬೆಂಕಿನ ಕಂಟ್ರೋಲ್ ಮಾಡಬಹುದು. ಮೂರನೇ ವಿಚ್ ಹೆಸರು ಬಂದ್ಬಿಟ್ಟು ಫ್ರಾಂಕಿ. ಇವಳು ಈಸ್ಟ್. ಇವಳು ಗಾಳಿನ ಕಂಟ್ರೋಲ್ ಮಾಡೋಂತ ಪವರ್ ಇರುತ್ತೆ. ಈ 3 ಜನ ಮಾಡರ್ನ್ ವಿಚಸ್ ಗಳು ಒಂದು ಶಕ್ತಿನ ಪಡ್ಕೊಳ್ಳೋದಕ್ಕೋಸ್ಕರ ಒಂದು ರಿಚುವಲ್ ನ ಮಾಡ್ತಾ ಇರ್ತಾರೆ. ಆದ್ರೆ ಇಲ್ಲೇನಪ್ಪಾ ತೊಂದ್ರೆ ಅಂದ್ರೆ ಇವ್ರು ಅನ್ಕೊಂಡಿರೋ ತರ ಒಂದು ಪವರ್ ನ ಪಡ್ಕೊಬೇಕು ಅಂದ್ರೆ 4 ವಿಚಸ್ ಗಳು ಬೇಕಾಗಿರುತ್ತೆ. ಇವಾಗ ಇರೋದು ಇವ್ರು 3 ಜನ, ಇನ್ನೂ ಒಂದು ವಿಚ್ ಬೇಕಾಗಿರುತ್ತೆ, ಅದೇ ವೆಸ್ಟ್. ಆ 4 ವಿಚರ್ಸ್ ಗಳು ಕಂಪ್ಲೀಟ್ ಆಗ್ಲಿಲ್ಲ ಅಂದ್ರೆ ಇವ್ರಿಗೆ ಈ ಪವರ್ ಸಿಗೋದಿಲ್ಲ. ಆದ್ರೂ ಕೂಡ ಟ್ರೈ ಮಾಡುತ್ತಾರೆ ಸಿಗ್ತದೋ ಇಲ್ವಂತ, ಬಟ್ ಆದ್ರೆ ಇವ್ರಿಗೆ ಸಿಗೋದಿಲ್ಲ. ಹೀಗಾಗಿ ಆ 4ನೇ ವಿಚ್ ಸಿಗೋವರೆಗೂ ಕಾಯ್ತಾ ಇರ್ತಾರೆ. ಇಲ್ಲಿಂದ ಸೀನ್ ಕಟ್ ಆಗಿ ಈ ಮೂವಿಯ ಮೇನ್ ಕ್ಯಾರೆಕ್ಟರ್ ನಾವು ನೋಡ್ತೀವಿ. ಇವಳ ಹೆಸರು ಲಿಲಿ ಅಂತ. ಮತ್ತೆ ಇವಳ ಜೊತೆಗೆ ಇರೋದು ಇವಳ ತಾಯಿ. ಇವಳ ಹೆಸರು ಹೆಲನ್ ಅಂತ. ಹೆಲನ್ ಲಿಲಿನ ಕರ್ಕೊಂಡು ಒಂದು ಹೊಸ ಜಾಗಕ್ಕೆ ಬರ್ತಾರೆ. ಯಾಕಪ್ಪ ಅಂದ್ರೆ ಆಡಮ್ ಅನ್ನೋ ಒಬ್ಬ ವ್ಯಕ್ತಿನ ಹೊಸದಾಗಿ ಮದ್ವೆ ಆಗಿರ್ತಾಳೆ. ಹೀಗಾಗಿ ಅವನ ಜೊತೆ ಜೀವನ ಕಳಿಬೇಕು ಅಂದ್ಬಿಟ್ಟು ಇವನ ಮನೇಲಿ ಇರೋದಕ್ಕೆ ಬಂದಿರ್ತಾಳೆ. ಅದೇ ರೀತಿ ಆಡಮ್ಗೂ ಕೂಡ ಹೆಂಡತಿ ಇರೋದಿಲ್ಲ, ಅವಳು ಸತ್ತೋಗ್ಬಿಟ್ಟಿರ್ತಾಳೆ. ಆದ್ರೆ ಆಡಮ್ಗೆ 3 ಜನ ಮಕ್ಳು ಇರ್ತಾರೆ. ಮೊದಲನೇವನ ಹೆಸರು ಬಂದ್ಬಿಟ್ಟು ಐಸೈ ಅಂತ. ಹಾಗೆ ಎರಡನೇವನ ಹೆಸರು ಬಂದ್ಬಿಟ್ಟು ಜೇಕಬ್ ಅಂತ. ಹಾಗೆ ಮೂರನೇವನು ಏಬ್ ಅಂತ. ಮತ್ತೆ ಲಿಲಿನ ತಂದೆ ಏನಾದ್ರು ಅಂತ ಕೇಳ್ಬೋದು. ಲಿಲ್ಲಿಗೆ ತಂದೆ ಇರೋದಿಲ್ಲ. ಆದ್ರೆ ಲಿಲ್ಲಿಗೆ ಈ ಆಡಮ್ ಕಂಡ್ರೆ ಅಷ್ಟೊಂದೇನು ಇಷ್ಟ ಆಗೋದಿಲ್ಲ. ಆದ್ರೆ ಆಡಮ್ ಆಸ್ ಅ ಒಂದು ಫಾದರ್ ರೀತಿ ಇವಳ ಹತ್ರ ಆಗೋದಕ್ಕೆ ತುಂಬಾ ಟ್ರೈ ಮಾಡ್ತಾ ಇರ್ತಾನೆ. ಆಡಮ್ ನಮ್ಮ ಮಕ್ಳಿಗೂ ಕೂಡ ಇವರಿಬ್ರು ಕೊಂಡ್ರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ, ಸುಮ್ನೆ ಹಾಗೆ ಜೊತೆಲಿ ಇರ್ಬೇಕು ಅಂತ ಇರ್ತಾರೆ ಅಷ್ಟೇ. ಲಿಲ್ಲಿನೂ ಕೂಡ ಅವ್ರ ತಾಯಿಗೋಸ್ಕರ ಇದನ್ನ ಒಪ್ಕೊಂಡಿರ್ತಾರೆ, ಇಲ್ಲಾಂದ್ರೆ ಅವಳು ಈ ಜಾಗಕ್ಕೆ ಬರ್ತಾನೆ ಇರ್ಲಿಲ್ಲ. ಇದಾದ್ಮೇಲೆ ಲಿಲ್ಲಿ ತನ್ನ ರೂಮ್ ಅಲ್ಲಿ ಕೂತಿರ್ಬೇಕಾದ್ರೆ ಇವ್ರ ತಾಯಿ ಹೆಲನ್ ಬಂದ್ಬಿಟ್ಟು, ನಾಳೆ ನೀನು ಸ್ಕೂಲ್ಗೆ ಹೋಗ್ತಾ ಇದೀಯಾ, ಹೊಸ ಫ್ರೆಂಡ್ಸ್ ನ ಮಾಡ್ಕೋ, ಎಲ್ಲಾನು ಕೂಡ ಅಡ್ಜಸ್ಟ್ ಆಗುತ್ತೆ. ಆಡಮ್ ತುಂಬಾನೇ ಒಳ್ಳೆನು, ಅವನು ಕೂಡ ನಿಂಗೆ ಬೇಗ ಅಡ್ಜಸ್ಟ್ ಆಗ್ತಾನೆ ಅಂತ. ಹೀಗಾಗಿ ಇವಳು ಕೂಡ ಸರಿ ಆಯ್ತು ಅಂದ್ಬಿಟ್ಟು ಸುಮ್ನೆ ಆಗ್ಬಿಡ್ತಾಳೆ. ಇಲ್ಲಿಂದ ಸೀನ್ ಕಟ್ ಆಗಿ ನಾಳೆ ಬೆಳಗ್ಗೆ ನಾವು ಸ್ಕೂಲ್ ಅಲ್ಲಿ ನೋಡ್ತೀವಿ. ಸ್ಕೂಲ್ ಅಲ್ಲಿ ಹಾಗೆ ಲಿಲಿ ಕ್ಲಾಸ್ ನ ಕೇಳ್ತಾ ಇರ್ಬೇಕಾದ್ರೆ ಇವಳಿಗೆ ಮಂತಲಿ ಪ್ರಾಬ್ಲಮ್ಸ್ ಬಂದ್ಬಿಟ್ಟು ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಅವಾಗ ಇವ್ರ ಕ್ಲಾಸ್ ಅಲ್ಲಿ ಇದ್ದಂತ ಟಿಮ್ಮಿ ಅನ್ನೋ ಒಂದು ಹುಡುಗ ಈ ಹುಡುಗಿನ ತುಂಬಾನೇ ರೇಗಿಸ್ತಾ ಇರ್ತಾನೆ. ಅದನ್ನ ನೋಡ್ಬಿಟ್ಟು ಹೀಗಾಗಿ ಲಿಲಿ ಆ ಜಾಗದಿಂದ ಬಾತ್ರೂಮ್ಗೆ ಬಂದ್ಬಿಟ್ಟು ತುಂಬಾನೇ ಅಳ್ತಾ ಇರ್ತಾಳೆ. ಇದನ್ನ ನೋಡಿದ ಆ ಮಾಡರ್ನ್ ವಿಚರ್ಸ್ ಗಳು ಇವಳ ಹತ್ರ ಬಂದ್ಬಿಟ್ಟು ಇವಳಿಗೆ ಒಂದು ಶಾರ್ಟ್ ನ ಕೊಟ್ಬಿಟ್ಟು ಇವಳಿಗೆ ಹೆಲ್ಪ್ ಮಾಡ್ತಾರೆ. ಅದೇ ರೀತಿ ಲಿಲಿನೂ ಕೂಡ ಇವ್ರ ಗ್ಯಾಂಗ್ಗೆ ಸೇರ್ಕೊಂಡ್ಬಿಡ್ತಾಳೆ. ಲಿಲಿನೂ ಕೂಡ ನಾನು ಇಲ್ಲಿಗೆ ಹೇಗ್ ಬಂದೆ ಅಂತ ಹೇಳ್ತಿರ್ಬೇಕಾದ್ರೆ ಆ 3 ಜನ ವಿಚರ್ಸ್ ಗಳು ಇವ್ಳ ಕತ್ತಲ್ಲಿ ಇದ್ದಂತ ಒಂದು ಲಾಕೆಟ್ ನ ಅಬ್ಸರ್ವ್ ಮಾಡ್ತಾರೆ. ಅವಾಗ ಇವ್ರಿಗೆಲ್ಲ ಒಂದು ಡೌಟ್ ಬರುತ್ತೆ, ನಾವು ಹುಡುಕ್ತಿದ್ದಂತ 4ನೇ ವಿಚ್ ಇವಳು ಏನಾದ್ರು ಆಗಿರ್ಬೋದಾ ಅಂತ. ಇದಾದ್ಮೇಲೆ ಇವಳು ತನ್ನ ಮನೆಗೆ ಬರ್ತಾಳೆ. ಮನೆಗೆ ಬಂದು ಎಲ್ಲರ ಹತ್ರ ಆಗೋದಕ್ಕೆ ತುಂಬಾ ಟ್ರೈ ಮಾಡ್ತಾಳೆ, ಆದ್ರೂ ಕೂಡ ಆಗ್ತಾ ಇರೋದಿಲ್ಲ ಇವಳ ಕೈಯಲ್ಲಿ. ಮತ್ತೆ ನಾಳೆ ಬೆಳಗ್ಗೆ ಸ್ಕೂಲ್ ಅಲ್ಲಿ ಲಿಲ್ಲಿ ತನ್ನ ಕ್ಲಾಸ್ಗೆ ಹೋಗ್ತಿರ್ಬೇಕಾದ್ರೆ ಟಿಮ್ಮಿ ಅನ್ನೋ ಒಂದು ಹುಡುಗ ಮತ್ತೆ ಬಂದ್ಬಿಟ್ಟು ಇವಳನ್ನ ಚುಡಾಯಿಸ್ತಾ ಇರ್ತಾನೆ. ಅವಾಗ ಲಿಲ್ಲಿ ತನ್ನ ಪವರ್ ನ ಯೂಸ್ ಮಾಡ್ಬಿಟ್ಟು ಟಿಮ್ಮಿನ ತುಂಬಾ ದೂರ ಐತಿ ಬಿಸಾಕ್ಬಿಡ್ತಾಳೆ. ಆದ್ರೆ ಇವಳಿಗೇನೆ ಗೊತ್ತಿರೋದಿಲ್ಲ ನನ್ಗೆ ಈ ತರ ಒಂದು ಪವರ್ ಇದೆ ಅಂತ. ಇದನ್ನ ಆ 3 ಜನ ವಿಚರ್ಸ್ ಗಳು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಹೀಗಾಗಿ ಲಿಲಿ ಡಿಟೆನ್ಷನ್ ಕ್ಲಾಸ್ ಅಲ್ಲಿ ಕೂತಿರ್ಬೇಕಾದ್ರೆ ಇವಳಿಗೆ ಟೆಲಿಪತಿಯಿಂದ ಯಾರೋ ಒಂದು ಮೆಸೇಜ್ ನ ಕಳಿಸ್ತಾರೆ, ಆ ಕ್ಲಾಸ್ ನ ಬಿಟ್ಬಿಟ್ಟು ಎದ್ದು ಹೊರಗಡೆ ಬಾ ಅಂತ. ಇದು ಇವಳಿಗೆ ತುಂಬಾನೇ ವಿಚಿತ್ರ ಅನ್ಸಿ ಅವ್ರು ಹೇಳಿ ತರನೇ ಮಾಡ್ತಾಳೆ. ಆ ಕ್ಲಾಸ್ ಇಂದ ಆಚೆ ಬಂದಾಗ ಗೊತ್ತಾಗುತ್ತೆ ಆ ಟೆಲಿಪತಿಯಿಂದ ಮೆಸೇಜ್ ಕಳಿಸ್ತಿದ್ದು ಬೇರೆ ಯಾರು ಅಲ್ಲ, ಇವ್ರು 3 ಜನ ಅಂತ. ಇಷ್ಟೊಕ್ ಆಲ್ರೆಡಿ ಆ 3 ಜನಕ್ಕೂ ಗೊತ್ತಾಗೋಗ್ಬಿಟ್ಟಿರುತ್ತೆ 4ನೇ ವಿಚ್ ಇವಳೆ ಅಂತ. ಇವಳಿಗೋಸ್ಕರ ನಾವು ಇಷ್ಟು ದಿನ ಕಾಯ್ತಾ ಇದ್ದಿದ್ದು ಅಂದ್ಬಿಟ್ಟು. ಹೀಗಾಗಿ ಆ ಹುಡುಗಿರು ಈ ಒಂದು ವಿಷಯನ ಲಿಲ್ಲಿಗೆ ಹೇಳ್ತಾರೆ, ನೀನು ಒಬ್ಳು ವಿಚ್ ಅಂತ. ಆದ್ರೆ ಇವಳಿಗೆನೆ ಇದು ನಂಬಕ್ ಆಗ್ತಾ ಇರೋದಿಲ್ಲ. ಹೀಗಾಗಿ ಒಂದು ಸ್ಕೂಲಿಂದ ಕರ್ಕೊಂಡು ಹೋಗ್ಬಿಟ್ಟು ಆಚೆಗಡೆ ಪ್ರತಿಯೊಂದನ್ನು ಕೂಡ ಹೇಳಕ್ಕೆ ಶುರು ಮಾಡ್ತಾರೆ. ನೋಡು, ನಾವು 4 ಜನ ಕೂಡ ಒಂದು ವಿಚ್. ಆಕ್ಚುಲಿ ನಾವು ಒಂದು ಹೊಸದಾಗಿ ಸೂಪರ್ ಪವರ್ ಬಗ್ಗೆ ತಿಳ್ಕೊಂಡಿದ್ದು, ಅದನ್ನ ನಾವು ಅಚೀವ್ ಮಾಡ್ಬೇಕು ಅಂದ್ರೆ 4 ವಿಚ್ ಗಳು ನಮ್ಗೆ ಬೇಕಾಗಿತ್ತು. ಆದ್ರೆ ನಾವು ಇದ್ದಿದ್ದು 3 ಜನ ನಿನ್ನನ್ನ ಹುಡುಕ್ತಿದ್ದೋ ಅಂತ. ಆದ್ರೆ ಇವಾಗ ನೀ ನಮ್ಗೆ ಸಿಕ್ಕಿರೋದ್ರಿಂದ ಅದನ್ನ ಅಚೀವ್ ಮಾಡ್ಬೋದು, ಇದಕ್ಕೆ ನೀ ನಮ್ಗೆ ಸಪೋರ್ಟ್
ಸಪೋರ್ಟ್ ಮಾಡ್ತೀಯ ಅಂತ. ಅದಷ್ಟೇ ಅಲ್ಲ, ನಿನ್ನ ಹತ್ರ ತುಂಬಾನೇ ಪವರ್ಸ್ ಇದೆ, ಅದನ್ನೆಲ್ಲಾನು ಕೂಡ ನಾವು ಅನ್ಲಾಕ್ ಮಾಡೋದಕ್ಕೆ ನಾವು ಸಹಾಯ ಮಾಡ್ತೀವಿ ಅಂತ ಹೇಳಿದಾಗ ಲಿಲಿನು ಕೂಡ ಒಪ್ಕೊಂಡ್ಬಿಡ್ತಾಳೆ. ಲಿಲಿ ಇವಾಗ ಒಂದು ವಾಟರ್ ಆಗಿರ್ತಾಳೆ, ಅಂದ್ರೆ ವೆಸ್ಟ್. ಹೀಗಾಗಿ ಲಿಲಿನ ಈ 3 ಜನ ಒಂದು ಕಾಡ್ಗೆ ಕರ್ಕೊಂಡು ಹೋಗ್ಬಿಟ್ಟು ಈ 4 ಜನ ಒಂದು ರಿಚುವಲ್ ನ ಮಾಡೋಕೆ ಶುರು ಮಾಡ್ತಾರೆ. ಅದೇ ರೀತಿ ಯಾವ್ಯಾವ ರೀತಿ ರಿಚುವಲ್ ನ ಮಾಡಬೇಕು ಅಂತ ಲಿಲಿಗೆ ಹೇಳ್ಕೊಡ್ತಾರೆ. ಅದೇ ರೀತಿ ಲಿಲಿನು ಕೂಡ ಮಾಡ್ತಾಳೆ. ನೋಡ್ತಿದ್ದಂಗೆನೆ ಇವರು ಆ ಹೊಸದಾಗಿ ಕಲಿತಿದ್ದಂತ ಒಂದು ಪವರ್ ಅನ್ಲಾಕ್ ಹೋಗ್ಬಿಡುತ್ತೆ. ಅದೇನಪ್ಪ ಅಂದ್ರೆ ಇವರು ಅನ್ಕೊಂಡಿರೋ ರೀತಿ ಯಾವುದೇ ಆಬ್ಜೆಕ್ಟ್ ಆಗಿರ್ಬೋದು, ಯಾವುದೇ ಒಂದು ಜೀವಿ ಆಗಿರ್ಬೋದು, ಅದನ್ನ ಫ್ರೀಸ್ ಮಾಡಬಹುದು, ಅಂದ್ರೆ ಸಮಯನ ನಿಲ್ಲಿಸಬಹುದು. ಆ ರೀತಿಯಾದಂತ ಪವರ್ ನ ಇವರು ಅನ್ಲಾಕ್ ಮಾಡಿರ್ತಾರೆ. ಹೀಗಾಗಿ ಈ 4 ಜನ ಕೂಡ ತುಂಬಾನೇ ಖುಷಿ ಪಡ್ತಾರೆ ಇದರಿಂದ. ಹೀಗಾಗಿ ಈ 4 ಜನ ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಟಿಮಿಗೆ ಬುದ್ಧಿ ಕಲಿಸ್ಬೇಕು ಅಂದ್ಬಿಟ್ಟು ಅವನ ಮನೆಗೆ ಹೋಗ್ತಾರೆ. ಅವನ ಮನೆಗೆ ಹೋಗ್ಬಿಟ್ಟು ಅವನು ಯೂಸ್ ಮಾಡ್ತಿದ್ದಂತ ಒಂದು ವಸ್ತುನ ತಗೊಂಡು ಅವನ ಮೇಲೆ ಒಂದು ಸ್ಪೆಲ್ ನ ಮಾಡ್ತಾರೆ. ಅದೇನಪ್ಪ ಅಂದ್ರೆ ಆ ಇಡೀ ಸ್ಕೂಲಲ್ಲಿ ಅವನು ತುಂಬಾನೇ ತೀಟೆ ಅಂದ್ರೆ ತೀಟೆ ಹುಡುಗ, ಎಲ್ಲರನ್ನು ಕೂಡ ರೇಗಿಸ್ತಾ ಇರ್ತಾನೆ. ಹೀಗಾಗಿ ಅದೆಲ್ಲಾನು ಕೂಡ ಕಮ್ಮಿ ಆಗ್ಬೇಕು, ಅವನೊಂದು ಡೀಸೆಂಟ್ ಬಾಯ್ ಆಗ್ಬೇಕು ಅಂತ ಒಂದು ಸ್ಪೆಲ್ ನ ಮಾಡ್ತಾರೆ. ಆಗ ಅದೇ ರೂಮ್ಗೆ ಟಿಮಿ ಬರ್ತಾ ಇರೋದ್ರಿಂದ ಈ 4 ಜನ ಕೂಡ ಟಿಮಿನ ಮನೆಯಿಂದ ಎಸ್ಕೇಪ್ ಆಗ್ಬಿಡ್ತಾರೆ. ಮತ್ತೆ ಈ 4 ಜನ ಇವ್ರಿಗೆ ಸಿಕ್ಕಿರುವಂತ ಪವರ್ ಗಳನ್ನ ಯೂಸ್ ಮಾಡ್ಕೊಂಡು ಇವ್ರು ತುಂಬಾ ಚೆನ್ನಾಗಿ ಆಟ ಆಡ್ತಾರೆ. ಅದನ್ನ ಹೆಂಗ್ ಬೇಕೋ ಹಂಗೆ ಯೂಸ್ ಮಾಡ್ತಾರೆ. ಇವ್ರು ಇಷ್ಟ ಬಂದಂಗೆಲ್ಲ ಅದನ್ನ ಯೂಸ್ ಮಾಡ್ತಾ ಇರ್ತಾರೆ. ಲಿಲಿನು ಕೂಡ ಇವ್ರಗಳ ಜೊತೆ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ಬಿಟ್ಟು ತನ್ನ ಮನೆಗೆ ವಾಪಸ್ ಬರ್ತಾಳೆ. ತನ್ನ ಮನೆಗೆ ವಾಪಸ್ ಬಂದಾಗ ಆಂಡ್ರಿವು ಇವಳಿಗೆ ಬೈತಾನೆ. ಯಾಕೆಂದ್ರೆ ಆ ಟಿಮ್ಮಿಗೆ ಹೊಡೆದಿರುವಂತ ವಿಷಯ ಇವನ್ಗೆ ಗೊತ್ತಾಗ್ಬಿಟ್ಟಿರುತ್ತೆ. ಹೀಗಾಗಿ ಈ ತರ ಎಲ್ಲ ಆಡಿದ್ರೆ ನನ್ಗೆ ಇಷ್ಟ ಆಗೋದಿಲ್ಲ, ಡೀಸೆಂಟ್ ಆಗಿರೋದನ್ನ ಕಲ್ತ್ಕೊಂತ ಇವಳ ಮೇಲೆ ರೇಗ್ ಬಿಡ್ತಾನೆ. ಹೀಗಾಗಿ ಲಿಲಿಗೆ ಇದು ಇಷ್ಟ ಆಗೋದಿಲ್ಲ. ಯಾಕೆಂದ್ರೆ ನನ್ಗೆ ಈ ವ್ಯಕ್ತಿ ಬೈತಾ ಇದ್ರೆ ನಮ್ಮಮ್ಮ ಏನು ಕೂಡ ನಂಗೆ ಸಪೋರ್ಟ್ ಮಾಡ್ತಾನೆ ಇಲ್ಲ ಅಂತ ಅವಳು ತುಂಬಾ ಬೇಜಾರಾಗಿ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಮತ್ತೆ ಲಿಲಿ ಸ್ಕೂಲ್ಗೆ ಹೋದಾಗ ಅವ್ನ ಕ್ಲಾಸ್ ಅಲ್ಲಿರೋ ಹುಡುಗ ಬೇರೆ ಯಾವ್ದೋ ಒಂದು ಹುಡುಗಿನ ರೇಗಿಸ್ತಿರ್ಬೇಕಾದ್ರೆ ಟಿಮ್ಮಿ ಅವನ್ಗೆ ಬೈತಾನೆ. ಬೈದ್ಬಿಟ್ಟು ಸರ್ಗೆ ಕಂಪ್ಲೇಂಟ್ ಮಾಡ್ತಾನೆ, ಈ ತರ ಹುಡುಗರ್ನೆಲ್ಲ ನೀವು ಪ್ರಿನ್ಸಿಪಲ್ ರೂಮ್ಗೆ ಕಳಿಸ್ಬೇಕು ಅಂತ. ಇವಾಗ ಟಿಮ್ಮಿ ಕಂಪ್ಲೀಟ್ ಆಗಿ ಬದಲಾಗ್ಬಿಟ್ಟಿರ್ತಾನೆ. ಯಾಕೆಂದ್ರೆ ಇವರು ಅವನ ಮೇಲೆ ಒಂದು ಸ್ಪೆಲ್ ನ ಮಾಡಿರ್ತಾರಲ್ಲ, ಮ್ಯಾಜಿಕ್ ನ ಯೂಸ್ ಮಾಡಿ. ಹೀಗಾಗಿ ಟಿಮ್ಮಿ ಕಂಪ್ಲೀಟ್ ಆಗಿ ಬದಲಾಗ್ಬಿಟ್ಟಿರ್ತಾನೆ. ಅವ್ನು ತುಂಬಾ ಒಳ್ಳೆಯವನಾಗ್ಬಿಟ್ಟಿರ್ತಾನೆ. ಇದ್ರ ಬಗ್ಗೆನೇ ಈ ಹುಡುಗಿರು ಮಾತಾಡ್ತಾ ಇರ್ತಾರೆ, ನಾವು ಮಾಡಿರೋಂತ ಒಂದು ಸ್ಪೆಲ್ ವರ್ಕ್ ಆಗಿದೆ, ಅವ್ನು ಇವಾಗ ಬದಲಾಗಿದ್ದಾನೆ ಅಂತ. ಹಾಗೆ ಇವತ್ ನೈಟು ಟಿಮ್ಮಿ ಒಂದು ಪಾರ್ಟಿ ಇಟ್ಟಿರ್ತಾನೆ. ಅದೇ ಒಂದು ಪಾರ್ಟಿಗೆ ಈ 4 ಜನ ಕೂಡ ಹೋಗ್ತಾರೆ ಕೂಡ. ಆ ಒಂದು ಪಾರ್ಟಿಯಲ್ಲಿ ಟಿಮ್ಮಿ ಬಂದ್ಬಿಟ್ಟು ಲಿಲ್ಲಿ ಹತ್ರ ಸಾರಿನ ಕೇಳ್ತಾನೆ. ಯಾಕೆಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಇವನು ಈ ಹುಡುಗಿಗೆ ತುಂಬಾನೇ ರೇಗಿಸ್ಬಿಟ್ಟಿರ್ತಾನೆ. ಹೀಗಾಗಿ ಇದರಿಂದ ಲಿಲಿಗೂ ಕೂಡ ಟಿಮ್ಮಿ ಮೇಲೆ ಇದ್ದಂತ ಕೆಟ್ಟ ಅಭಿಪ್ರಾಯ ಎಲ್ಲ ಹೋಗಿ ಇವನ್ ಕಂಡ್ರೆ ನಮ್ಮ ಹೀರೋಯಿನ್ಗೆ ಅಟ್ರಾಕ್ಷನ್ ಆಗ್ಬಿಟ್ಟಿರುತ್ತೆ. ಅದೇ ರೀತಿ ಟಿಮ್ಮಿ ಈ 4 ಜನ ಹುಡುಗಿಯರ ಜೊತೆ ಸೇರ್ಕೊಂಡು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾನೆ. ಹಾಗೆ ಇವ್ರಗಳ ಜೊತೆ ಒಂದು ಬೆಸ್ಟ್ ಫ್ರೆಂಡ್ ಆಗಿ ಇವ್ರ ಜೊತೆ ಇರೋಕೆ ಶುರು ಮಾಡಿರ್ತಾನೆ. ಮತ್ತೆ ಲಿಲ್ಲಿ ತನ್ನ ಈ 3 ಜನ ಫ್ರೆಂಡ್ಸ್ ನ ತನ್ನ ಮನೆಗೆ ಕರ್ಕೊಂಡ್ ಬಂದಿರ್ತಾಳೆ. ಕರ್ಕೊಂಡ್ ಬಂದ್ಬಿಟ್ಟು ಇವ್ರು 3 ಜನ ಮಾತಾಡ್ತಿರ್ಬೇಕಾದ್ರೆ ಅದೇ ಮನೆಗೆ ಜೇಕಬ್ ಟಿಮ್ಮಿನ ಕರ್ಕೊಂಡ್ ಬರ್ತಾನೆ. ಟಿಮ್ಮಿ ಹಾಗೆ ಜೇಕಬ್ ಇಬ್ರು ಕೂಡ ಬೆಸ್ಟ್ ಫ್ರೆಂಡ್ಸ್ ಆಗಿರ್ತಾರೆ ಇದರಿಂದ. ಆದ್ರೆ ಯಾವಾಗ ಟಿಮ್ಮಿ ಇವ್ರ ಮನೆಗೆ ಬರ್ತಾನೋ ಜೇಕಬ್ ನ ದೊಡ್ಡ ಅಣ್ಣನಾದ ಐಸಿಯಾ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಟಿಮ್ಮಿಗೂ ಹಾಗೆ ಐಸಿಯಾಗೆ ಇಬ್ರಿಗೂ ಆಗೋದಿಲ್ಲ. ಯಾಕೆಂತ ನಮ್ಗೆ ಮುಂದೆ ಗೊತ್ತಾಗುತ್ತೆ. ಮತ್ತೆ ಆ 4 ಜನ ಹುಡುಗಿರು ಈ ಟಿಮ್ಮಿ ಒಂದು ಗೇಮ್ ನ ಆಡೋದಕ್ಕೆ ಏನ್ಬಿಟ್ಟು ಲಿಲ್ಲಿನ ರೂಮ್ ಗೆ ಬರ್ತಾರೆ. ಬಂದ್ಬಿಟ್ಟು ಅಲ್ಲೊಂದು ಗೇಮ್ ನ ಆಡಿ ಎಲ್ಲರೂ ಕೂಡ ತಮ್ಮ ಲೈಫ್ ಅಲ್ಲಿ ಬಚ್ಚಿಟ್ಟಿರುವಂತ ಸೀಕ್ರೆಟ್ ಗಳನ್ನ ನೀವಿಲ್ಲಿ ಹೇಳ್ಬೇಕು ಅಂತ ಒಂದು ಗೇಮ್ ನ ಆಡ್ತಾರೆ. ಅದೇ ರೀತಿ ಎಲ್ಲರೂ ಅವ್ರದ್ದು ಸೀಕ್ರೆಟ್ ನ ಹೇಳ್ತಾರೆ. ಯಾರ್ದು ಕೂಡ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿರೋದಿಲ್ಲ. ಆದ್ರೆ ಯಾವಾಗ ಟಿಮ್ಮಿ ತನ್ನ ಸೀಕ್ರೆಟ್ ನ ಹೇಳ್ತಾರೋ ಇವರೆಲ್ಲರೂ ಕೂಡ ಶಾಕ್ ಆಗಿಬಿಡ್ತಾರೆ. ಯಾಕೆಂದ್ರೆ ಈ ಟಿಮ್ಮಿ ಒಬ್ಬ ಆಗಿರ್ತಾನೆ. ಅಂದ್ರೆ ಇವನ್ಗೆ ಹುಡುಗಿ ಮೇಲೂ ಇಂಟ್ರೆಸ್ಟ್ ಇರುತ್ತೆ, ಹಾಗೆ ಹುಡುಗನ ಮೇಲೂ ಕೂಡ ಇಂಟ್ರೆಸ್ಟ್ ಇರುತ್ತೆ. ಆ ತರ ವ್ಯಕ್ತಿ ಇವನು. ಅದೇ ರೀತಿ ಇವನು ಜೇಕಬ್ ನ ದೊಡ್ಡ ಅಣ್ಣನಾದ ಐಸಿಯ ಜೊತೆಗೆ ಫಿಸಿಕಲ್ ಆಗ್ಬಿಟ್ಟಿರ್ತಾನೆ. ಅವನು ಕೂಡ ಆಗಿರ್ತಾನೆ. ಇದರಿಂದ ಇವರೊಬ್ಬರಿಗೊಬ್ರು ಮಾತಾಡೋದಿಲ್ಲ, ತಮ್ಮ ಸೀಕ್ರೆಟ್ಸ್ ಇಲ್ಲಿ ಆಚೆ ಬಂದ್ಬಿಡುತ್ತೋ ಅಂತ. ಟಿಮ್ಮಿ ಮೇಲೆ ಯಾವ ತರ ಒಂದು ಸ್ಪೆಲ್ ನ ಮಾಡಿರ್ತಾರೆ ಅಂದ್ರೆ ಇವನ್ ಎಷ್ಟು ಒಳ್ಳೆಯವನಾಗ್ಬಿಟ್ಟಿರ್ತಾನೆ ಅಂದ್ರೆ ಆ ತರ ಒಂದು ಸೀಕ್ರೆಟ್ ನೇ ಹೇಳ್ಬಿಡ್ತಾನೆ. ಆ ರೀತಿಯಾದ ಒಂದು ಸ್ಪೆಲ್ ಮಾಡ್ಬಿಟ್ಟಿರ್ತಾರೆ ಇವರು. ಅಷ್ಟು ಒಳ್ಳೆಯವನಾಗ್ಬಿಟ್ಟಿರ್ತಾನೆ ಟಿಮ್ಮಿ ಇವಾಗ. ಹೀಗೆ ಇದ್ರ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಆಡಮ್ ಇವ್ರ ಮನೆಗೆ ಬರ್ತಾನೆ. ಹೀಗಾಗಿ ಆ 3 ಜನ ಹುಡುಗಿರು ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಆದ್ರೆ ಲಿಲ್ಲಿಗೆ ಟಿಮ್ಮಿ ಬಗ್ಗೆ ಎಲ್ಲಾ ವಿಷಯನೂ ಕೂಡ ಗೊತ್ತಾದ್ರೂ ಕೂಡ ಟಿಮ್ಮಿ ಅಂದ್ರೆ ಇವಳಿಗೆ ತುಂಬಾನೇ ಇಷ್ಟ ಆಗ್ಬಿಡ್ತಾನೆ. ಹೀಗಾಗಿ ಅವನನ್ನ ಜಾಸ್ತಿ ಪ್ರೀತಿಸ್ಬೇಕು ಅಂದ್ಬಿಟ್ಟು ಅವನ ಹುಡ್ಡಿನ ಹಿಡ್ಕೊಂಡು ಅವಳು ಒಂದು ಸ್ಪೆಲ್ ನ ಮಾಡ್ತಾಳೆ ಇವನ್ ಮೇಲೆ. ಇವನ್ ಇನ್ನೂ ಕೂಡ ನನ್ನನ್ನ ಜಾಸ್ತಿ ಇಷ್ಟ ಪಡ್ಬೇಕು ಅಂತ. ಅದೇ ರೀತಿ ಆಗುತ್ತೆ ಕೂಡ. ಟಿಮ್ಮಿ ಲಿಲಿನ ತುಂಬಾನೇ ಇಷ್ಟ ಪಡೋಕೆ ಶುರು ಮಾಡಿಬಿಟ್ಟಿರ್ತಾನೆ. ಹೀಗಾಗಿ ಇವಳಿಗೆ ತುಂಬಾನೇ ಖುಷಿ ಆಗುತ್ತೆ. ನೆಕ್ಸ್ಟ್ ಲಿಲಿ ಸ್ಕೂಲ್ಗೆ ಹೋದಾಗ ಇವರು ಕ್ಲಾಸ್ ಟೀಚರ್ ಬಂದ್ಬಿಟ್ಟು ಒಂದು ಶಾಕಿಂಗ್ ವಿಷಯನ ಹೇಳ್ತಾರೆ. ನಿನ್ನೆ ನೈಟ್ ಟಿಮ್ಮಿ ಸೂಸೈಡ್ ಮಾಡ್ಕೊಂಡಿದ್ದಾನೆ ಅಂತ. ಇದನ್ನ ಕೇಳ್ಬಿಟ್ಟು ಲಿಲ್ಲಿಗಂತೂ ತುಂಬಾನೇ ಬೇಜಾರಾಗಿ ಹೋಗ್ಬಿಡುತ್ತೆ. ನನ್ನಿಂದ ಏನಾದ್ರೂ ಈ ತರ ಆಗೋಯ್ತಾ ಅಂತ. ಯಾಕೆಂದ್ರೆ ಇವನ್ ಮೇಲೆ ಆಲ್ರೆಡಿ ಸ್ಪೆಲ್ ಆಗಿದೆ,
ನಾನು ಇನ್ನೂ ಇನ್ಮೇಲೆ ಸ್ಪೆಲ್ ಮಾಡಿ ಇವನು ಏನಾದ್ರೂ ವೀಕ್ ಮಾಡ್ಬಿಟ್ನ ಅಂತ ಇವಳಿಗೆನೆ ಡೌಟ್ ಬಂದ್ಬಿಡುತ್ತೆ. ಹೀಗಾಗಿ ಈ ವಿಷಯನ ತನ್ನ 3 ಜನ ಫ್ರೆಂಡ್ಸ್ಗೂ ಕೂಡ ಹೇಳ್ತಾಳೆ. ಆದ್ರೆ ಆ 3 ಜನ ಫ್ರೆಂಡ್ಸ್ ಇವಳಿಗೆ ಬೈತಾರೆ. ನೀನ್ ಏನ್ ಮಾಡಿದ್ಯಾ, ನಾವು ಆಲ್ರೆಡಿ ಅವನ ಮೇಲೆ ಸ್ಪೆಲ್ ಮಾಡಿದ್ದು, ನೀನ್ ಹೋಗ್ಬಿಟ್ಟು ಮತ್ತೆ ಅವನ ಮೇಲೆ ಸ್ಪೆಲ್ ಮಾಡಿದ್ಯಾ. ಹೀಗಾಗಿ ಅವನ ಮನಸ್ಸು ತುಂಬಾನೇ ವೀಕ್ ಆಗಿ ಅವನು ಮತ್ತೆ ಐಜಿಯ ಮಧ್ಯೆ ನಡೆದಿರುವಂತ ವಿಷಯನ ತುಂಬಾನೇ ಟೆನ್ಷನ್ ಅಲ್ಲಿ ತಗೊಂಡು ಅವನ ಈ ತರ ಕೆಲ್ಸಕ್ಕೆ ಕೈ ಹಾಕಿದಾನೆ ಅಂತ. ಇದ್ರಿಂದ ಈ 4 ಜನಕ್ಕೂ ಕೂಡ ತಮ್ಮ ಮೇಲೆ ರಿಗ್ರೆಟ್ ಆಗ್ಬಿಡುತ್ತೆ. ನಾವೇ ಆ ಹುಡುಗನ ಸಾವಿಗೆ ಕಾರಣರಾಗೋದು ಅಂದ್ಬಿಟ್ಟು ನಮ್ಮ ಶಕ್ತಿಗಳನ್ನ ನಾವು ಬೇಕಾಬಿಟ್ಟು ಯೂಸ್ ಮಾಡ್ತಾ ಇದೀವಿ, ಇನ್ಮೇಲೆ ನಮ್ಮನ್ನ ನಾವೇ ಕಂಟ್ರೋಲ್ ನ ಮಾಡ್ಕೊಬೇಕು ಅಂದ್ಬಿಟ್ಟು ಲಿಲ್ಲಿಗೆ ಸ್ವಲ್ಪ ಬೈದ್ಬಿಟ್ಟು ಅಲ್ಲಿಂದ ಎಲ್ಲರೂ ಕೂಡ ಹೊರಟೋಗ್ಬಿಡ್ತಾರೆ. ಅದ್ರ ಬಗ್ಗೆ ನೈಟು ಲಿಲ್ಲಿ ಯೋಚನೆ ಮಾಡ್ಕೊಂಡು ಮನ್ಗಿರ್ಬೇಕಾದ್ರೆ ಇವಳ ನಮ್ಮ ಮನೆ ಕೆಳಗಡೆ ಆಡಮು ತುಂಬಾ ಜೋರಾಗಿ ಮಾತಾಡ್ತಾ ಇರ್ತಾನೆ. ಏನಾಗಿರ್ಬೋದು ಅಂತ ಕೆಳಗಡೆ ಬಂದ್ ನೋಡಿದಾಗ ಕೆಳಗಡೆ ತನ್ನ ಮಕ್ಳಿಗೆ ಎಲ್ಲರಿಗೂ ಕೂಡ ಒಂದು ಸ್ಪೀಚ್ ನ ಕೊಡ್ತಾ ಇರ್ತಾನೆ. ಈ ಟಿಮ್ಮಿ ವಿಷಯ ಬಗ್ಗೆ ಎತ್ಕೊಂಡು ಅವನೊಬ್ಬ ಹೇಡಿ ತರ ಸತ್ತೋಗ್ಬಿಟ್ಟ, ನಾವು ಆ ತರ ಬದುಕಬಾರ್ದು, ನಾವು ತುಂಬಾನೇ ಸ್ಟ್ರಾಂಗ್ ಆಗಿರ್ಬೇಕು ಅಂತ. ಇದನ್ನೆಲ್ಲ ನೋಡ್ಬಿಟ್ಟು ಇವಳಿಗೂ ಕೂಡ ಅವ್ರ ಮೇಲೆ ತುಂಬಾನೇ ವಿಯರ್ಡ್ ಅನ್ಸ್ಬಿಟ್ಟು ಅಲ್ಲಿಂದ ಮೇಲ್ ಬಂದ್ಬಿಡ್ತಾಳೆ. ಮೇಲ್ಗಡೆ ಬಂದಾಗ ಒಂದು ಆಂಟಿಕ್ ಪೀಸ್ ನ ನೋಡ್ತಾಳೆ. ಆಗ ಅದೇ ಜಾಗಕ್ಕೆ ಆಡಮ್ ಬಂದ್ಬಿಟ್ಟು ಆ ಒಂದು ಆಂಟಿಕ್ ಪೀಸ್ ನ ವಿಶೇಷತೆ ಏನು ಅಂತ ಇವಳಿಗೆ ಹೇಳ್ತಾ ಇರ್ತಾನೆ. ಆದ್ರೆ ಇದೆಲ್ಲ ಇವಳಿಗೆ ವಿಯರ್ಡ್ ಅನ್ಸುತ್ತೆ. ಇದರಿಂದ ಹೋಗ್ಬಿಟ್ಟು ಮಲ್ಕೊಂಡ್ಬಿಡ್ತಾಳೆ. ಮಲ್ಕೊಂಡಾಗ ಇವಳಿಗೆ ಒಂದು ಕನ್ಸು ಬೀಳುತ್ತೆ. ಅದು ತುಂಬಾನೇ ವಿಚಿತ್ರವಾಗಿರೋ ಕನ್ಸು. ಹೀಗಾಗಿ ಕಿರ್ಚಾಡ್ಕೊಂಡು ಎದ್ ಬಿಡ್ತಾಳೆ. ಅವಾಗ ಇವಳ ತಾಯಿ ಇವಳ ಹತ್ರ ಬಂದಾಗ ಇವಳು ಕೂಡ ಹೇಳ್ತಾಳೆ, ಆಡಮ್ ಸರಿ ಇಲ್ಲ, ಅವ್ನು ತುಂಬಾನೇ ವಿಚಿತ್ರವಾಗಿರೋಂತ ವ್ಯಕ್ತಿ, ನನಗೆ ಯಾಕೋ ಆತರ ಅನ್ನಿಸ್ತೈತೆ, ನಾವ್ ಇಲ್ಲಿ ಇರಬಾರ್ದು, ಇಲ್ಲಿಂದ ಹೊರಟೋಗ್ಬಿಡೋಣ ನಡಿ ಅಂತ. ಆದ್ರೆ ಹೆಲನ್ ಏನ್ ಅನ್ಕೋತಾಳೆ ಅಂದ್ರೆ ಇವಳು ಬೇರೆ ಜಾಗದಿಂದ ಬೇರೆ ಜಾಗಕ್ಕೆ ಬಂದಿದ್ದಾಳಲ್ವಾ, ಹೀಗಾಗಿ ಈ ತರ ಕನ್ಸು ಬೀಳ್ತಾ ಇದಾವೆ ಅನ್ಬಿಟ್ಟು ಸರಿ ಆಯ್ತು ನೀನ್ ಹೇಳಿರೋ ತರನೇ ಸ್ವಲ್ಪ ದಿನ ಹೋಗಿ ಹೊರಗಡೆ ಸುತ್ತಾಡ್ಕೊಂಡ್ ಬರೋಣ ಅನ್ಬಿಟ್ಟು ಹೇಳ್ತಾಳೆ. ಹಾಗೆ ಇಲ್ಲಿ ಲಿಲ್ಲಿ ತನ್ನ ಮನೆಗೆ ಬಂದ್ಬಿಟ್ಟು ಈ ಆಡಮ್ ಯಾರು, ಮುಂಚೆ ಏನ್ ಕೆಲಸ ಮಾಡ್ತಿದ್ದ ಇವನು, ಪ್ರತಿಯೊಂದು ತಿಳ್ಕೊಳಕ್ ಏನ್ಬಿಟ್ಟು ಅವನ ಒಂದು ಆಫೀಸ್ಗೆ ಬಂದ್ಬಿಟ್ಟು ಹುಡುಕ್ತಾ ಇರ್ತಾಳೆ. ಹುಡುಕ್ತಿರ್ಬೇಕಾದ್ರೆ ಲಿಲ್ಲಿನ ಒಂದು ಫೈಲ್ ಸಿಗುತ್ತೆ. ಹೀಗಾಗಿ ನನ್ನ ಫೈಲ್ ಯಾಕೆ ಇಲ್ಲಿದೆ ಅನ್ಬಿಟ್ಟು ಅದನ್ನ ಓಪನ್ ಮಾಡಿದಾಗ ಇವಳಿಗೆ ಒಂದು ಶಾಕೆ ಕಾದಿರುತ್ತೆ. ಯಾಕೆಂದ್ರೆ ಲಿಲ್ಲಿ ಹೆಲನ್ನ ಮಗಳೇ ಅಲ್ಲ, ಹೆಲನು ಲಿಲ್ಲಿನ ಅಡಾಪ್ಟ್ ಮಾಡ್ಕೊಂಡಿರ್ತಾಳೆ. ಈ ಒಂದು ವಿಷಯ ಗೊತ್ತಾಗಿ ಇವಳಿಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಆಗ ಅದೇ ಜಾಗಕ್ಕೆ ಹೆಲನ್ ಕೂಡ ಬಂದಾಗ ಈ ವಿಷಯನ ನನ್ನ ಹತ್ರ ಯಾಕೆ ಮುಚ್ಚಿಟ್ರಿ ಅಂತ ಎಲ್ಲ ತುಂಬಾನೇ ಕೋಪದಿಂದ ಕೇಳಿದಾಗ ಅವಾಗ ಹೆಲನ್ ಕೂಡ ಹೇಳ್ತಾಳೆ, ಹೌದು ನೀನ್ ನನ್ನ ಸ್ವಂತ ಮಗಳಲ್ಲ, ನಾನು ನಿನ್ನ ದತ್ತು ತಗೊಂಡಿದ್ದೀನಿ, ಆದ್ರೆ ನಾನು ಇದನ್ನ ಮಾಡ್ಲೇಬೇಕಾಗಿತ್ತು, ನಾನು ಈ ವಿಷಯ ನಿನ್ನಿಂದ ಮುಚ್ಚಿಡ್ಬೇಕಾಗಿತ್ತು ಅಂತ. ಯಾಕೆಂದ್ರೆ ನಿನ್ನ ಹೆತ್ತ ತಾಯಿ ನನ್ನ ಹತ್ರ ಪ್ರಾಮಿಸ್ ತಗೊಂಡಿದ್ಲು, ನೀನ್ ಯಾವುದೇ ಕಾರಣಕ್ಕೂ ಈ ವಿಷಯನ ನನ್ನ ಮಗಳಿಗೆ ಹೇಳ್ಬೇಡ ಅಂತ. ಲಿಲ್ಲಿನ್ ಕೂಡ ಕೇಳ್ತಾಳೆ, ನಮ್ ತಾಯಿ ಯಾಕೆ ಈ ತರ ಮಾಡಿದ್ರು ಅಂತ. ಅದಕ್ಕೆ ಹೆಲನ್ ಕೂಡ ನಿಮ್ ತಾಯಿ ಏನು ಬೇಕು ಅಂತ ಈ ರೀತಿ ಮಾಡಿಲ್ಲ, ಅವಳೊಂದು ಡೇಂಜರಸ್ ಸಿಚುವೇಶನ್ ಅಲ್ಲಿ ಸಿಗಾಕೊಂಡ್ಬಿಟ್ಟಿದ್ಲು, ಅದಕ್ಕೋಸ್ಕರ ನಿನ್ನನ್ನು ನೋಡ್ಕೊಳ್ಳುವಂತ ಜವಾಬ್ದಾರಿನ ನನ್ಗೆ ಕೊಟ್ಬಿಟ್ಲು ಅಂತ. ಈ ಒಂದು ವಿಷಯ ನಿನ್ನ ಹತ್ರ ಮುಚ್ಚಿಟ್ಟಿರೋದಕ್ಕೆ ನನ್ನನ್ನು ಕ್ಷಮಿಸ್ಬಿಡು ಅಂತ ತುಂಬಾನೇ ಬೇಜಾರ್ ಮಾಡ್ಕೋತಾ ಇರ್ತಾಳೆ. ಆದ್ರೆ ಲಿಲ್ಲಿಗೆ ಈ ವಿಷಯ ಬಚ್ಚಿಟ್ಟಿರೋದ್ರಿಂದ ತುಂಬಾ ಕೋಪ ಬಂದ್ಬಿಟ್ಟು ಅವ್ರ ತಾಯಿನ ಮಾತಾಡಿಸ್ತಾಳೆ, ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ನೆಕ್ಸ್ಟ್ ಸೀನ್ ನಲ್ಲಿ ನಾವು ಲಿಲ್ಲಿ ಟಿಮ್ಮಿನ ಫ್ಯೂನರಲ್ ಗೆ ಬಂದಿರ್ತಾಳೆ. ಬಂದ್ಬಿಟ್ಟು ತನ್ನ 3 ಜನ ವಿಚ್ ಫ್ರೆಂಡ್ಸ್ ನ ಮೀಟ್ ಮಾಡ್ತಾಳೆ. ಆದ್ರೆ ಇವ್ರು ಯಾರು ಕೂಡ ಇವಳ ಜೊತೆ ಸರಿಯಾಗಿ ಮಾತಾಡೋದೇ ಇಲ್ಲ. ಹೀಗಾಗಿ ಇವಳಿಗೆ ಬೇಜಾರಾಗ್ಬಿಟ್ಟು ಅಲ್ಲಿಂದ ಬಂದ್ಬಿಡ್ತಾಳೆ. ಅವಾಗ 3 ಜನ ವಿಚ್ ಗಳು ಕೂಡ ತುಂಬಾನೇ ರಿಗ್ರೆಟ್ ಇರುತ್ತಲ್ಲ, ಇದರಿಂದ ತಮ್ಮ ಒಂದು ಪವರ್ ಇಂದ ಟಿಮ್ಮಿ ಸತ್ತೋಗ್ಬಿಟ್ಟ ಅನ್ಬಿಟ್ಟು ತಮ್ಮ ಪವರ್ ಗಳನ್ನ ನಾವು ಯೂಸೇ ಮಾಡಬಾರ್ದು ಅನ್ಬಿಟ್ಟು ತಮ್ಮ ಪವರ್ ಗಳ ಮೇಲೆ ಅವರೇನೆ ಬಂಧನ ಹಾಕೊಂಡ್ಬಿಡ್ತಾರೆ. ಮತ್ತೆ ಹೆಲನು ಇವಾಗ ಲಿಲ್ಲಿಗೆ ಎಲ್ಲಾ ವಿಷಯನೂ ಕೂಡ ಗೊತ್ತಾಗ್ಬಿಟ್ಟಿದೆ, ಇವಾಗ ನಾನೊಂದು ಕೆಲಸ ಮಾಡ್ಬೇಕು ಅನ್ಬಿಟ್ಟು ಆ ಜಾಗದಿಂದ ಒಂದು ಜಾಗಕ್ಕೆ ಹೋಗೋದಕ್ಕೆ ರೆಡಿ ಆಗಿರ್ತಾಳೆ. ಹೀಗಾಗಿ ಲಿಲ್ಲಿ ಬಂದ್ಬಿಟ್ಟು ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಕೇಳಿದಾಗ ನಾವು ನೀನ್ ಒಳ್ಳೇದಕ್ಕೋಸ್ಕರನೇ ಹೋಗ್ತಾ ಇದೀವಿ, ನಿಮ್ಮ ತಾಯಿ ಹೇಳಿದ್ಲು ನನಗೆ ನನ್ನ ಮಗಳಿಗೆ ಅವಳ ಪವರ್ ಗಳೆಲ್ಲ ಅರ್ಥ ಆದ್ಮೇಲೆ ಅವಳ ಪವರ್ನೆಲ್ಲ ನೀನ್ ಕಿತ್ಕೊಂಡ್ಬಿಡು, ಯಾಕೆಂದ್ರೆ ಅದೊಂಥರ ಶಾಪ ಇದ್ದ ಹಾಗೆ, ಇದರಿಂದ ನಿಂಗೆ ಏನಾರ ಒಂದು ತೊಂದರೆ ಆಗ್ತಾನೆ ಇರುತ್ತೆ, ಹೀಗಾಗಿ ನಿನ್ನ ಕಾಪಾಡ್ಬೇಕು ಅಂತಾನೆ ನಾವ್ ಇವಾಗ ಹೋಗ್ತಾ ಇರೋದು, ನಿನ್ನ ಶಾಪನೆಲ್ಲ ನಾನು ತಗೊಂಡು ನಿನ್ನ ಬದುಕನ್ನು ಫ್ರೀ ಮಾಡ್ಬೇಕು ಅಂತ ಇವಾಗ ಹೊರಟಿರೋದು ಅಂತ. ಆದ್ರೆ ಲಿಲ್ಲಿಗೆ ಹೆಲನ್ ಮಾತಾಡ್ತಿರೋಂತ ಮಾತುಗಳನ್ನೆಲ್ಲ ಕೇಳಿ ತುಂಬಾನೇ ವಿಯರ್ಡ್ ಅನ್ಸುತ್ತೆ. ಯಾಕೆಂದ್ರೆ ಯಾವತ್ತೂ ಕೂಡ ಅವ್ರ ತಾಯಿ ಆ ರೀತಿ ಮಾತಾಡಿರೋದಿಲ್ಲ. ಇದರಿಂದ ಹೆಲನ್ಗೆ ತನ್ನ ಪವರ್ ನ ಯೂಸ್ ಮಾಡ್ಕೊಂಡು ಹೊಡೆದಾಗ ಅದು ಹೆಲನ್ನೇ ಆಗಿರೋದಿಲ್ಲ, ಆಕ್ಚುಲಿ ಅದು ಆಡಮ್ ಆಗಿರ್ತಾನೆ. ಆಡಮ್ ಒಂದೇ ಏಟಿಗೆ ಇವಳನ್ನ ಹೊಡೆದು ಪ್ರಜ್ಞೆ ತಪ್ಪಿಸ್ಬಿಡ್ತಾನೆ. ಮತ್ತೆ ಇಲ್ಲಿ 3 ಜನ ವಿಚರ್ಸ್ ಗಳು ಕೂತಿದ್ರೆಲ್ಲ ತುಂಬಾನೇ ಬೇಜಾರಾಗ್ಬಿಟ್ಟು ಅವಾಗ ಇವ್ರ ಹತ್ರ ಒಂದು ಊಜಾ ಬೋರ್ಡ್ ಇರುತ್ತೆ, ಅದು ಮೂವ್ ಆಗಕ್ಕೆ ಶುರುವಾಗುತ್ತೆ. ಮೂವ್ ಆಗ್ಬಿಟ್ಟು ಇವ್ರಿಗೆ ಒಂದು ಮೆಸೇಜ್ ಸಿಗುತ್ತೆ. ಅದು ಯಾರು ಮಾಡ್ತಾ ಇದ್ದಾರಪ್ಪ ಅಂದ್ರೆ ಟಿಮ್ಮಿ ಮಾಡ್ತಾ ಇರ್ತಾನೆ. ಟಿಮ್ಮಿ ನನ್ನನ್ನ ಸಾಯಿಸಿದ್ರು ಅಂತ ಹೇಳ್ತಾ ಇರ್ತಾನೆ. ಯಾರು ಸಾಯಿಸಿದ್ರು ಅನ್ನೋ ಒಂದು ವಿಷಯನೂ ಕೂಡ ಇವರು ತಿಳ್ಕೊತಾರೆ. ಇಲ್ಲಿ ಲಿಲ್ಲಿಗೆ ಪ್ರಜ್ಞೆ ಬಂದಾಗ ಆಡಮ್ ಮುಂದೆ ಇರ್ತಾನೆ. ಇದರಿಂದ ಆಡಮ್ ಹತ್ರ ನಮ್ಮ ಅಮ್ಮ ಎಲ್ಲಿ ಅಂತ ಕೇಳಿದಾಗ ನಿನ್ನ 2 ಅಮ್ಮಂದಿರು ಕೂಡ ಸಿಕ್ಕಾಕೊಂಡಿದ್ದಾರೆ, ಇದನ್ನೆಲ್ಲ ಇವಾಗ ನಾನು ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ ನಿನ್ನ ಒಳಗಡೆ ಇರೋಂತ ಪವರು ನನಗೆ ಬೇಕು. ಇಲ್ಲಿ ಮೂವಿ ಟ್ವಿಸ್ಟ್ ಓಪನ್ ಆಗುತ್ತೆ. ಆಕ್ಚುಲಿ ಆಡಮ್ ಇದನ್ನೆಲ್ಲ ಇವನೊಬ್ಬ ಬ್ಲಾಕ್ ಮ್ಯಾಜಿಕ್ ಮಾಡೋನು. ಇವನ್ಗೆ ಏನ್ ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿರುತ್ತಪ್ಪ ಅಂದ್ರೆ ಹೆಣ್ಮಕ್ಳೆಲ್ಲ ತುಂಬಾ ವೀಕು, ಗಂಡಸ್ರೆ ತುಂಬಾ ಸ್ಟ್ರಾಂಗು, ಗಂಡಸ್ರೆ ಈ ಒಂದು ಜಗತ್ನ ಆಳ್ಬೇಕು, ಹೆಂಗಸ್ರೆಲ್ಲ ಇವನು ಗುಲಾಮರಾಗಿ ಇಟ್ಕೊಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇರುತ್ತೆ ಇವಂದು. ಹೀಗಾಗಿ ಇವಳ ಹತ್ರ
ಹತ್ರ ಇದ್ದಂತ ಪವರ್ ನಾನ್ ಇಸ್ಕೊಂಡು ನಾನ್ ತುಂಬಾನೇ ಪವರ್ಫುಲ್ ಆಗ್ಬೇಕು ಅನ್ನೋ ಒಂದು ದುರಾಸೆ ಇರುತ್ತೆ ಇವನಿಗೆ. ಆದ್ರೆ ಇವಳ ಪವರ್ ನ ಕಿತ್ಕೊಳ್ಳೋದು ಅಷ್ಟು ಈಸಿ ಆಗಿರೋದಿಲ್ಲ, ಯಾಕೆಂದ್ರೆ ವಿಚೆಸ್ ಗಳು ತಮ್ಮ ಸ್ವಂತ ಇಚ್ಛೆಯಿಂದಾನೇ ಆ ಒಂದು ಪವರ್ ಗಳನ್ನ ಟ್ರಾನ್ಸ್ಫರ್ ಮಾಡ್ಬೇಕು. ಅವ್ರ ಪವರ್ ನ ಫೋರ್ಸ್ಫುಲಿ ಕಿತ್ಕೊಳ್ಳೋಕೆ ಆಗೋದಿಲ್ಲ. ಈಗ ನೀನ್ ಪವರ್ ನ ನನಗೆ ಕೊಡ್ತೀಯೋ ಇಲ್ಲ ಸಾಯ್ತೀಯೋ ಅಂತ ಹೆದರಿಸ್ತಾ ಇರ್ತಾನೆ. ಅದೇ ರೀತಿ ಅವಳಿಗೆ ಹೊಡೆಯಕ್ಕೆ ಅಂತ ಬಂದಾಗ ನೋಡ್ತಿದ್ದಂಗೆ ಅವನು ಸ್ಟಕ್ ಆಗಿ ಹೋಗ್ಬಿಡ್ತಾನೆ. ಇದೇನ್ ಈ ರೀತಿ ಸ್ಟಕ್ ಆಗಿದೆ ಅಂತ ನೋಡಿದಾಗ ಇವಳನ್ನ ಕಾಪಾಡೋದಕ್ಕೆ ಅನ್ಬಿಟ್ಟು ಇವಳನ್ನ ಫ್ರೆಂಡ್ಸ್ 3 ಜನ ಕೂಡ ಬಂದಿರ್ತಾರೆ. ಆಕ್ಚುಲಿ ಟಿಮ್ ನ ಇವನೇ ಸಾಯಿಸಿರ್ತಾನೆ. ಈ ಆಡಮ್ ನ ಪ್ಲಾನ್ ಏನಪ್ಪಾ ಅಂದ್ರೆ ಟಿಮ್ಮಿನ ಸಾಯಿಸಿದ್ರೆ ಇವ್ರುಗಳು ತುಂಬಾನೇ ವೀಕ್ ಆಗ್ತಾರೆ, ಯಾಕೆಂದ್ರೆ ಟಿಮ್ಮಿ ನಾವು ಮಾಡಿರೋಂತ ಸ್ಪೆಲ್ ಇಂದಾನೆ ಸತ್ತೋದ ಅಂತ ಆ ತರ ವಿಷಯ ಇವ್ರ ತಲೆಯಲ್ಲಿ ಕೂತ್ಕೊಂಡು ಇವ್ರು ಕುಗ್ಗೋಗ್ತಾರೆ. ಅದೇ ಸಮಯ ಉಪಯೋಗಿಸ್ಕೊಂಡು ಇವ್ರ ಪವರ್ ನೆಲ್ಲ ಕಿತ್ಕೊಬೇಕು ಅಂತ ಇವನ್ ಅನ್ಕೊಂಡಿರ್ತಾನೆ. ಆದ್ರೆ ಆಡಮ್ ಇವ್ರು ಮಾಡಿರೋಂತ ಸ್ಪೆಲ್ ಇಂದ ಆಚೆ ಬಂದ್ಬಿಟ್ಟು ಇವ್ರನ್ನ ಹೊಡೆಯೋಕೆ ಅಂತ ಬರ್ತಾನೆ. ಹೀಗಾಗಿ ಈ 3 ಜನ ಕೂಡ ತಮ್ಮ ತಮ್ಮ ಪವರ್ಸ್ ಇಂದ ಅವನ್ಗೆ ಹೊಡೆಯೋಕೆ ತುಂಬಾ ಟ್ರೈ ಮಾಡ್ತಾರೆ, ಆದ್ರೆ ಆಗೋದಿಲ್ಲ. ಅದೆಲ್ಲಾನು ಕೂಡ ಆಡಮ್ ತಡೀತಾ ಈ 3 ಜನಕ್ಕೂ ಕೂಡ ಸರಿಯಾಗಿ ಹೊಡೆದಾಕ್ಬಿಡ್ತಾನೆ. ಹೊಡೆದಾಕ್ಬಿಟ್ಟು ಲಿಲ್ಲಿ ಹತ್ರ ಬಂದ್ಬಿಟ್ಟು ಅವಳ ಪವರ್ ನ ಕೊಡೋದಕ್ಕೆ ಹೇಳ್ತಾ ಇರ್ತಾನೆ. ಆದ್ರೆ ಇವಾಗ ಇಲ್ಲೊಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಈ ಆಡಮ್ ಆ 3 ಜನನು ಒಂದೊಂದು ದಿಕ್ಕಿಗೆ ಹೊಡೆದು ಕಳ್ಸಿರ್ತಾನೆ. ಆ 3 ದಿಕ್ಕು ಕೂಡ ಅವರದ್ದೇ ಆದ ಒಂದು ಜಾಗ ಆಗಿರುತ್ತೆ. ಅಂದ್ರೆ ಇವಾಗ ಲಿಲ್ಲಿನ ಪವರ್ ಬಂದ್ಬಿಟ್ಟು ವೆಸ್ಟ್ ಸೈಡ್ ಅಲ್ವಾ, ಅದೇ ರೀತಿ ಅವ್ರವ್ರ ಪವರ್ ಜಾಗಕ್ಕೆ ಅವ್ರವ್ರು ಬಿದ್ದಿರ್ತಾರೆ. ಇದರಿಂದ ಆ 4 ಸೈಡ್ ಇಂದ ಈ 4 ಜನ ಸ್ಪೆಲ್ ಮಾಡೋಕೆ ಶುರು ಮಾಡ್ತಾರೆ. ಇದರಿಂದ ಮಿಡಲ್ ಅಲ್ಲಿ ಒಂದು ದೊಡ್ಡದಾಗಿ ಬೆಂಕಿ ಎತ್ಕೊಳ್ಳೋಕೆ ಶುರುವಾಗುತ್ತೆ. ಹೀಗಾಗಿ ಆಡಮ್ ಆ ಒಂದು ಬೆಂಕಿಲಿ ಸಿಗಾಕೊಂಡು ಅಲ್ಲೊಂದು ಜ್ವಾಲಾಮುಖಿನೇ ಓಪನ್ ಆಗಿ ಅದ್ರ ಒಳಗಡೆ ಅವನು ಸುಟ್ಟು ಬೂದಿಯಾಗಿ ಹೋಗ್ಬಿಡ್ತಾನೆ. ಹೀಗಾಗಿ ಇವರು ಆಡಮ್ ನ ಸೋಲ್ಸಿ ಅವನಿಂದ ಗೆಲ್ತಾರೆ. ಮುಂದಿನ ಸೀನ್ ನಲ್ಲಿ ನಾವು ನೋಡ್ತೀವಿ ಲಿಲಿ ಈ ಒಂದು ಜಾಗನ ಬಿಟ್ಟು ಹೋಗೋದಕ್ಕೆ ರೆಡಿ ಆಗಿರ್ತಾಳೆ. ಅದೇ ರೀತಿ ಅವಳಿದಂತ 3 ಜನ ವಿಚರ್ಸ್ ಗಳು ನಾವು ಇನ್ಮೇಲೆ ಅಷ್ಟೊಂದು ಮ್ಯಾಜಿಕ್ ನ ಯೂಸ್ ಮಾಡೋದಿಲ್ಲ ಅಂತ ಡಿಸೈಡ್ ಆಗಿರ್ತಾರೆ. ಅದೇ ರೀತಿ ಹೆಲೆನ್ ಕೂಡ ಬಂದ್ಬಿಟ್ಟು ತನ್ನ ಮಗಳು ಲಿಲಿನ ಕರ್ಕೊಂಡು ಆ ಜಾಗದಿಂದ ಹೊರಟು ಹೋಗ್ಬಿಡ್ತಾರೆ. ಮತ್ತೆ ನೆಕ್ಸ್ಟ್ ಲಿಲಿ ಏನ್ ಮಾಡ್ತಾಳೆ ಅಂದ್ರೆ ತನ್ನ ಹೆತ್ತ ತಾಯಿನ ನೋಡೋದಕ್ಕೆ ಅನ್ಬಿಟ್ಟು ನಿಮಾನ್ಸ್ಗೆ ಬರ್ತಾಳೆ. ಅಲ್ಲಿ ಬಂದ್ಬಿಟ್ಟು ತನ್ನ ಒರಿಜಿನಲ್ ತಾಯಿನ ಮೀಟ್ ಮಾಡ್ತಾಳೆ. ಇವಳ ಹೆಸರು ನ್ಯಾನ್ಸಿ ಅಂತ. ಆಕ್ಚುಲಿ ಈ ನ್ಯಾನ್ಸಿ ಮೇಲೆ ಕೂಡ ಒಂದು ಮೂವಿ ಇದೆ, ಅದ್ರ ಹೆಸರು ಬಂದ್ಬಿಟ್ಟು ದಿ ಕ್ರಾಫ್ಟ್ ಅಂತ. ಆ ಒಂದು ಮೂವಿಲಿ ಲಿಲಿನ ತಾಯಿ ಬಗ್ಗೆ ಹೇಳಿದ್ದಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಡಿಸ್ಲೈಕ್ ಮಾಡಿ ಪರವಾಗಿಲ್ಲ. ಮುಂದಿನ ಸಲ ನಿಮ್ಗೆ ಇಷ್ಟ ಆಗುತ್ತಾರೆ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದಿಷ್ಟೇ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದೊಂದೇ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಗಳನ್ನ ನೋಡ್ಬೇಕನ್ಸಿದ್ರೆ ನಮ್ಮ ಚಾನಲ್ ಒಂದ್ಸರಿ ವಿಸಿಟ್ ಮಾಡಿ ನೋಡ್ರಪ್ಪ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.